ಒಳ್ಳೇದು ಮಾಡಲಿ. ನೀವು ಎಲ್ಲಿ ಕೆಲಸ ಮಾಡೋದು ಸರ್? ನೀವು ಇಲ್ಲಿ ಕೆಲಸ ಮಾಡೋದು ಇಲ್ಲಿ? ಸರ್ ನಾವಿಲ್ಲೇ ಈ ಕಡೆ ಜೆ.ಪಿ. ನಗರ. ಜೆ.ಪಿ. ನಗರ. ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಬಂದ್ರಾ? ಇಲ್ಲ ಸರ್, ಇವತ್ತೊಂದು ದಿವಸ ಬಂದೆ. ತುಂಬ ಚೆನ್ನಾಗಿ. ಎಷ್ಟು ಸಲ ಊಟ ಮಾಡಿದ್ರಿ ಇಲ್ಲಿ? ಸರ್ ಇಲ್ಲಿ ಒಂದು ನಾನು ಯಾವಾಗಲೂ ಸೋಮವಾರ ಹೋಟೆಲ್ ರಜೆ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಬಂದಾಗ ಇಲ್ಲಿ ಸಿಕ್ಕಿತ್ತು. ತುಂಬ ಊಟ ಟೇಸ್ಟ್ ಇದೆಯಾ? ತುಂಬ ಚೆನ್ನಾಗಿದೆ ಹೊರಗಡೆ ಹೋಟ್ಲ್ ಊಟ ಮಾಡಿ ದೇವ್ರು ಒಳ್ಳೇದು ಮಾಡಿ ಸರ್. ನಾವು ಮಂಡ್ಯದವರು. ಮಂಡ್ಯದವರಾ? ಎಲ್ಲಿದ್ದೀರಾ? ನಾವು ಮಾರ್ಕೆಟ್ಗೆ ಬಂದಿದ್ದು. ಮಾರ್ಕೆಟಿಗೆ ಬಂದಿದ್ದೀರಾ? ಇವತ್ತು ಫಸ್ಟ್ ಟೈಮ್ ಬಂದಿರೋದು ಅಥವಾ ರೆಗ್ಯುಲರ್ ಬಂದಿದ್ದೀರಾ ಮುಂಚೆ? ಇಲ್ಲ, ಒಂದು ಮಾರ್ಕೆಟ್ಗೆ ಬಂದಾಗ ಬರ್ತಾ ಇರ್ತೀನಿ. ಆಮೇಲೆ ಇವತ್ತು ಲೇಟ್ ಆಗಿರೋದ್ರಿಂದ ಬಂದಿದ್ದೀನಿ. ಇಲ್ಲಾಂದ್ರೆ ನಾವು 11 ಗಂಟೆ ಅಷ್ಟೊಳಗೆಲ್ಲ ಟ್ರೈನ್ ಹತ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಹೋಗ್ತಾ ಇದೆ ಮಂಡ್ಯಗೆ. ಆಕ್ಚುಲಿ ಇವಾಗ ನಾವು ಬೆಂಗಳೂರಿನಲ್ಲಿ ಎಷ್ಟೋ ಜನ ಒಂದೊಂದು ಊಟಕ್ಕೂ ಪರದಾಡ್ತಾ ಇರ್ತಾರೆ. ಸೊ ಅಂತ ಟೈಮಲ್ಲಿ ಗಾಂಧಿನಗರ ಜಾಗದಲ್ಲಿ ಇದೇನು ಜಿಯಾನ್ ಹೋಟೆಲ್ ಜಿಯಾನ್ ಅಂತ ಏನಿದೆ, ಅವರು ಪ್ರತಿನಿತ್ಯ ಅನ್ನದಾನ ಮಾಡ್ತಾರಂತೆ. ಸೊ ಎಷ್ಟು ವರ್ಷದಿಂದ ಮಾಡ್ತಾವ್ರೆ, ಏನ್ ಉದ್ದೇಶದಿಂದ ಮಾಡ್ತಾವ್ರೆ ಎಲ್ಲವನ್ನ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ಆಕ್ಚುಲಿ ಈಗ ಮನುಷ್ಯನಿಗೆ ನೀವೇನ್ ಕೊಟ್ಟರು ತೃಪ್ತಿ ಅನ್ಸಲ್ಲ, ಹಸಿದಾಗ ಊಟ ಕೊಟ್ರೆ ಮಾತ್ರ ಅವನು ಸಾಕು ಹೊಟ್ಟೆ ತುಂಬಪ್ಪ ಅಂತ. ಸತ್ಯವಾದ ಮಾತು. ಓಕೆ ಸರ್, ಎಷ್ಟು ದಿನದಿಂದ ಮಾಡ್ತೀರಿ ಸರ್ ಈ ಕೆಲಸ? ಸರ್ ಈ 1.5 year ಆಯ್ತು ನಾವು ಮಾಡಕ್ಕೆ. ಒನ್ ಡೇನು ರಜಾ ಕೊಟ್ಟಿಲ್ಲ, ಒಂದ್ ದಿವಸನೂ ಏನು ಮಾಡಿಲ್ಲ. ಡೈಲಿ ಕೊಡ್ತಾ ಇದೀವಿ. ಇವತ್ತು ಕೊಟ್ಟಿದ್ದು ನಾಳೆ ಕೊಡಲ್ಲ. ಪರ್ ವೀಕ್ 7 days ಚೇಂಜ್ ಮಾಡ್ಕೊಂತ ಬರ್ತೀವಿ. ಮೆನು 7 days ನಾವು ಏನು 5 star ಹೋಟ್ಲ್ ಇದೆ ಅದೇ ತರನೇ ಇವ್ರು ಪ್ರಿಪೇರ್ ಮಾಡಿ ಕೊಡ್ತೀವಿ. ಟೇಸ್ಟ್ ವೈಸ್ ಆಗಲಿ ಇನ್ನೊಂದಲ್ಲಿ ಕಂಪ್ರಮೈಸ್ ಮಾಡಲ್ಲ. ಒಳ್ಳೆ ಫುಡ್ ಕೊಡೋಣ ಅಂತೇಳಿ ಫಸ್ಟ್ ನಮ್ಮ ಯಜಮಾನ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಕೋವಿಡ್ ಬಂದಾಗ ಜನಗಳು ಪರದಾಡ್ತಾ ಇದ್ರು, ಹಸು ಅಂತೇಳಿ ದುಡ್ಡಿಲ್ಲ ಏನಿಲ್ಲ ಅಂತೇಳಿ. ಅದ್ರ ಸಲುವಾಗಿ ನಮ್ಮ ಯಜಮಾನ್ರು ಅವಾಗಿಂದ ಪ್ಲಾನ್ ಮಾಡಿ 1.5 year ಆಯ್ತು ಈಗ ಸ್ಟಾರ್ಟ್ ಮಾಡಿ. ಅವರು ಅವತ್ತಿಂದ ಹೇಳ್ತಾರ ಫುಡ್ ಚೆನ್ನಾಗಿ ಕೊಡಿ, ಒಂದೇ ಸರಿ ಕೊಡಿ, ಚೆನ್ನಾಗಿ ಕೊಡಿ, ಅಷ್ಟು ಬಿಟ್ಟು ಅವ್ರು ಬೇರೆ ಮಾತು ಹೇಳ್ತಿಲ್ಲ. ಇನ್ನೊಂದು ನಾವೇನು ಗೆಸ್ಟ್ಗೆ ಏನು ಫುಡ್ ಪ್ರಿಪೇರ್ ಮಾಡ್ತೀವೋ ಅದೇ ಥರ ಟೇಸ್ಟ್ ಪ್ರಿಪೇರ್ ಮಾಡಿ ಕೊಡ್ತಿದ್ವಿ. ಊಟ ಅದೇ ಸೇಮ್ ಅದೇ ತರ ಕೊಡ್ತೀವಿ. ಈಗ ಒಂದಿನ ಇವತ್ತು ಅನ್ನ ಸಾಂಬಾರ್ ಇತ್ತು, ನಾಳೆ ಪುಳಿಯೋಗರ, ಮೊಸರನ್ನ, ಚಿತ್ರಾನ್ನ, ಬಿಸಲ್ ಬಾತು, ಪಂಗೋಲು, ಎನಿವನ್ ಆರ್ಡರ್ ಚೇಂಜ್ ಮಾಡ್ಕೊಂಡೇ ಬರ್ತೀವಿ. ಅದೇ ತರ ಕೊಡ್ತಾನೆ ಇದ್ವಿ. ರಜಾನೇ ಇಲ್ಲ. ನಾವು ಇಷ್ಟು ದಿವಸ ಆಯ್ತು ಮಾಡಿ, ಒಂದ್ ದಿವಸನೂ ರಜಾ ಮಾಡಿಲ್ಲ ನಾವು. ನಮ್ಮ ಯಜಮಾನ್ರು ರಜಾನೂ ಮಾಡಬೇಡಿ ಅಂತ ಹೇಳ್ತಾರ. ಅಕೇಶನ್ ಏನು ಹಬ್ಬ ಹುಣ್ಣಿಮೆ ದಿವಸ ಒಂದು ಸ್ವೀಟ್ ಕೊಡಿ ಅಂತ ಹೇಳ್ತಾರೆ. ಅವ್ರನ್ನ ಹಬ್ಬ ಒಂದು ದಿವಸ ಒಂದು ಸ್ವೀಟ್ ಕೊಡಿ, ಚೆನ್ನಾಗಿ ಕೊಡಿ. ನಿಮ್ ಜೊತೆ ಯಾರಾದ್ರೂ ಬೇರೆ ಸ್ಪಾನ್ಸರ್ಶಿಪ್ ಮಾಡ್ತಾರ? ಇಲ್ಲ. ಈಗ ನೀವು ಊಟ ಬಡಿಸ್ತಾ ಇರ್ತಾರಲ್ಲ, ಅದ್ರ ಜೊತೆ ನಮ್ದೊಂದು ಸ್ವೀಟ್ ಕೊಡಿ. ಇಲ್ಲ. ನಮ್ಮ ಯಜಮಾನ್ರು ಹೇಳ್ತಾರೆ ಅಂದ್ರೆ ಏನ್ ಕೊಟ್ಟರು ನಮ್ಮ ಕಡೆಯಿಂದ ಕೊಡೋಣ, ನಾವೇ ಕೊಡೋಣ, ಬೇರೆ ಬೇಡ. ಅದೇನಾಗ್ತದೆ ವ್ಯವಹಾರ ಆಗತ್ತೆ, ಅದು ವ್ಯವಹಾರ ಆಗತ್ತೆ. ಇನ್ನೊಂದು ಬೇರೆ ತರ ಆಗತ್ತೆ. ಇದು ನೋಡಿ ನಮ್ಮ ಯಜಮಾನ್ರು ನೋಡಿ ಅವ್ರ ಅಣ್ಣರೊಬ್ರು ಮಾಡ್ತಾರ ರೈಲ್ವೆ ಸ್ಟೇಷನ್ ಹತ್ರ. ಅದೇ ನೋಡಿದ್ರೆ ರೈಲ್ವೆ ಸ್ಟೇಷನ್ ಅವ್ರು ವಿಡಿಯೋ ಮಾಡಿದ್ವಿ. ಅವ್ರು ಹೇಳಿದ್ರು ಆಕ್ಚುಲಿ ಈಗ ಅವ್ರದ್ದೇನಾಯ್ತು, ಇವತ್ತು ಯಾರೊಬ್ರು ಬಂದು ಸ್ವೀಟ್ ಕೊಟ್ರು ಅವ್ರ ಜೊತೆಗೆ. ಇಲ್ಲ, ನಮ್ದು ಆತರ ಇಲ್ಲ. ಅಂದ್ರೆ ಅದು ದೇವಸ್ಥಾನ ಆಯ್ತು. ಇದು ನಮ್ದು ಹೋಮ್ ಪ್ರಾಪರ್ಟಿ. ಹಂಗಾಗಿ ನಾವು ಯಾರಿಗೂ ಇದು ಕೊಡ್ತಾ ಇಲ್ಲ. ನಮ್ದೇ ಕೊಡೋಣ ಅಂತ ನಮ್ದೇ ಕೊಡ್ತಾ ಇದೀವಿ. ನಾವು ಯಾರು ಕರೆಯೋದು ಇಲ್ಲ, ಕರೆದೂ ಇಲ್ಲ. ನಾವು ಬಂದು ಕೇಳಿದ್ರು, ಸುಮಾರು ಜನ ಬಂದು ಕೇಳಿದಾರೆ, ಸರ್ ನಾವು ಬಾಳೆಹಣ್ಣು ಕೊಡ್ತೀವಿ, ನಾವು ಆರ್ಡರ್ ಕೊಡ್ತೀವಿ, ನಾವು ಇನ್ನೊಂದು ಕೊಡ್ತೀವಿ ಅಂತೇಳಿ. ನಾವು ಯಜಮಾನ್ ಹೇಳ್ತಾರೆ ಒಂದೇ ಮತ್ತೆ ಬೇಡ, ಏನು ಕೊಡೋದು ಬೇಡ. ಇದು ಹೋಟೆಲ್ ಓಪನ್ ಆಗಿ ಎಷ್ಟು ಆಯ್ತು ಸರ್? 2019 5 years. ಈ ತರ ಸೇವೆ ಮಾಡಕ್ ಬಂದು 1.5 ವರ್ಷ ಆಯ್ತು. 1.5 ವರ್ಷ. ಸೊ ಕಂಟಿನ್ಯೂಸ್ ಎಷ್ಟು ದಿನ ಇರುತ್ತೆ ಸರ್? ನಮ್ಮ ಯಜಮಾನ್ರು ಏನ್ ಹೇಳ್ತಾರೆ ಅಂದ್ರೆ ಸ್ಟಾಪ್ ಮಾಡಬೇಡಿ, ಎಲ್ಲಿವರೆಗೂ ನಡೀತಾರೆ ಎಲ್ಲವರೆಗೂ ನಡೀತಾ ಎಲ್ಲವರೆಗೂ ಸ್ಟಾಪ್ ಮಾಡಬೇಡಿ ಅಂತಿದ್ರ. ಅವ್ರ ಮಗನೂ ಅದೇ ಮಾತಾಡ್ತಾನ. ಒಂದ್ ಮಾತಾಡ್ತಾನೆ, ಏನಂದ್ರೆ ನಮ್ಮ ಅಪ್ಪ ಅವ್ರ ದಾರಿ ಹಾಕಿಕೊಡಿದ್ರೆ ಆ ದಾರಿಯಲ್ಲೇ ಹೋಗೋಣ ನಾವು. ಅವ್ರ ಹೆಸರು ಸರ್? ಓನರ್ ಸರ್ ಎಸ್ ವೆಂಕಟೇಶ್ ಅಂತೇಳಿ. ಎಸ್ ವೆಂಕಟೇಶ್ ಇದೆ ಬಳ್ಳಾರಿ ಅವರು. ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಓಕೆ ಸರ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಈಗ ನಿಮ್ಮ ಓನರ್ ಅಂತ ಕೆಲಸ ಮಾಡ್ತಾ ಇದ್ದೀರಾ? ಸರ್ ಕಾಲರ್ ಎಗಿಸ್ಟ್ ಮಾತಾಡ್ಬೇಕಾಗ್ತದೆ ಸರ್. ನಾವು ಖುಷಿ ಆಗುತ್ತೆ, ನಾವ್ ಇಂಥವ್ರ ಹತ್ರ ಕೆಲಸ ಮಾಡ್ತಾ ಇದೀವಿ. ಅದ್ರಲ್ಲಿ ಅವ್ರು ದಾನ ಮಾಡಿದ್ರಲ್ಲಿ ನಮ್ಗೆ ಸ್ಪಾನ್ಸರ್ ಕೊಡ್ತಾರಲ್ಲ, ನೀವು ಸೇವೆ ಮಾಡಿ ಅಂತ ಕೊಡ್ತಾರಲ್ಲ, ಅದಕ್ಕೆ ಇನ್ನೂ ಖುಷಿ ಆಗುತ್ತೆ ನಮಗೆ. ಹೇಳಂಗಿಲ್ಲ, ನಾವು ಅಷ್ಟು ಖುಷಿಯಿಂದ ಮಾಡ್ತಾ ಇದೀವಿ. ಪ್ರಾಮಿಸ್ ಅದೇ ತರ ಆಗ್ತಾ ಇದೆ. ನಮ್ಮ ಯಜಮಾನರು ಕೊಟ್ಟಿದ್ದಾರೆ ಎಲ್ಲ ಮೇಲೆ. ನಾವು ಕೊಡೋದ್ರಿಂದ ನಮ್ಮ ಕೈಯಿಂದ ಕೊಡ್ತೀವಲ್ಲ ಡೈಲಿ, ನಾನು ಕೊಡ್ಬೇಕು ಅಂತೇಳಿ. ಆದ್ರೆ ಇನ್ನೊಂದೇನಂದ್ರೆ ನಮ್ಮ ಟೀಮ್ಗಳು ಚೆನ್ನಾಗಿದೆ ಸರ್. ನಮ್ಮ ಇಲ್ಲಿ ಯಾರ್ಯಾರು ಇರ್ತೀರಾ ಸರ್ ಡೈಲಿ? ಸರ್ ಡೈಲಿ ಒಂದು HOD ಇರ್ತೀವಿ ಸರ್. ನೀವು ಇರ್ತೀರಾ? ಡೈಲಿ ಒಬ್ರು HOD ಇರ್ತಾರೆ, ಕಂಪಲ್ಸರಿ ನಾನು ಇರ್ತೀನಿ. ಎಲ್ಲ HOD ಬರ್ತಾರೆ, ಎಲ್ಲರೂ ಇರ್ತಾರೆ ಸರ್. ಈ ಒಂದು ಸೆಕ್ಯೂರಿಟಿಯಿಂದ ಸರ್ ಮೋರ್ ದೆನ್ 250 ಮೇಲೆ ಬರ್ತಾರೆ ಸರ್. 250 ಮೇಲೆ ಇರ್ತಾರೆ. 250 ನೀವು ಎಷ್ಟು ಒಂದಿಷ್ಟು ಊಟ ಅಂತ ಇರುತ್ತೆ, ಖಾಲಿ ಆಗೋರು ಬಡಿಸ್ತೀರಾ? ಒಂದು ಬ್ಯಾಗ್ ಮಾಡ್ತೀವಿ ಸರ್ ಡೈಲಿ. ಒಂದು ಬ್ಯಾಗ್ ರೈಸ್ 26 kg ಬರುತ್ತೆ. 26 kg ರೈಸ್ ಬ್ಯಾಗ್ ಮಾಡ್ತೀವಿ. ಒಂದು ಬ್ಯಾಗ್ ಅದು ಖಾಲಿ ಆಗೋರಿಗೂ ಕೊಡ್ತೀವಿ. ಕೆಲವು ದಿವಸ 15 ನಿಮಿಷ ಖಾಲಿ ಆಗುತ್ತೆ, ಕೆಲವು ದಿವಸ 20 ನಿಮಿಷ ಖಾಲಿ ಆಗುತ್ತೆ. ಆದಷ್ಟು ಮಟ್ಟಿಗೆ 10-15 ನಿಮಿಷನೇ ಜಾಸ್ತಿ ಖಾಲಿ ಆಗೋದು. ಇವತ್ತು ಅಷ್ಟೇ 1 15 ನಿಮಿಷ ಖಾಲಿ ಆಯ್ತು.
1 ಗಂಟೆ ಎಕ್ಸಾಕ್ಟ್ ಸ್ಟಾರ್ಟ್ ಮಾಡ್ತೀವಿ, ಒಂದು 15 ನಿಮಿಷ ಕಾಲ ಆಗುತ್ತೆ. ಒಂದು 15 ನಿಮಿಷ ಕಲಿಯ 15 ನಿಮಿಷ ಕಾಲ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಗೊತ್ತಿಲ್ಲ ಸರ್, ಜನ ಮಾತ್ರ ಬಂದು ಊಟ ಮಾಡ್ತಾರೆ, ಸಂತೋಷ. ಸರ್. ಈಗ ಜನಗಳು ಏನ್ ಹೇಳ್ತಾರೆ, ಕೆಲವರು ನೋಡಿರ್ತೀರಲ್ವಾ, ಸೊ ಯಾಕೆಂದ್ರೆ ಸ್ಥಿತಿನಪ್ಪ ಊಟ ಕೊಟ್ಟರು ಒಳ್ಳೇದಾಗಲಿ ಏನೋ ಒಂದು ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಸೊ ಆತರ ಯಾರಾದ್ರೂ ವಿಶೇಷವಾಗಿ ಏನಾದ್ರು ಮಾತಾಡೋಗಿದಾರ? ಸರ್ ವಿಶೇಷ ಏನಿಲ್ಲ ಸರ್, ಹೋಗ್ಬೇಕಾದ್ರೆ ಊಟ ಮಾಡಿ ಹೋಗ್ಬೇಕಾದ್ರೆ ಅವ್ರ ಕೈ ಮುಗಿ ಥ್ಯಾಂಕ್ಸ್ ಅಂತ ಹೇಳ್ತಾರ. ಕೇಳಿದಾಗ ನಮ್ಗೆ ಹೆಂಗಾಗ್ತಂದ್ರೆ ಈ ಬ್ಲಡ್ ಅಲ್ಲಿ ಕೂದಲೆಲ್ಲ ಎದ್ದು ನಿಂತಿರ್ತಾವ, ರೋಮಾಂಚನ ಆಗಿರುತ್ತೆ. ಅವ್ರು ಹೋಗ್ಬೇಕಾರೆ ನಮಸ್ಕಾರ, ನೀವು ಊಟ ಕೊಟ್ಟಿದ್ದು ತೃಪ್ತಿ ಆಯ್ತು, ನಮಗೆ ಸಂತೋಷ ಆಯ್ತು ಅಂತ ಹೇಳ್ತಾರಲ್ಲ, ಅಷ್ಟು ಖುಷಿ ಆಗುತ್ತೆ ನಮ್ಗಂತೂ. ಈ ಥ್ಯಾಂಕ್ಸ್ ಎಲ್ಲ ನಮ್ಮ ಯಜಮಾನ್ರಿಗೆ ಹೇಳಲೇಬೇಕು ನಾವು. ಖಂಡಿತವಾಗಿ 2 ಸರಿ ಹೇಳಿದ್ರು ನಾವು ಕಮ್ಮಿನೇ ಥ್ಯಾಂಕ್ಸ್. ನೀವು ಊಟ ಬಡಿಸ್ತಾ ಇದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ? ಸರ್ ನಮ್ಗೆ ಅದೇನು ಹೇಳಕ್ಕಾಗಲ್ಲ ಸರ್, ಅಷ್ಟು ಖುಷಿ ಆಗುತ್ತೆ. ಅವ್ರ ಕೆಳಗಡೆ ಕೆಲಸ ಮಾಡ್ತೀವಿ, ನಾನು ಡ್ರೈವರ್ ಸರ್, ಮಾಡ್ತೀನಿ ಡೈಲಿ ಕೆಲಸ ಮಾಡ್ತೀನಿ. ಮೇಡಮ್, ಹೇಳಿ ಸರ್. ನೀವೇನು ಕೆಲಸ ಮಾಡೋದು ಇಲ್ಲಿ? ನಾನು ಎಕ್ಸಿಕ್ಯೂಟಿವ್ ಹೌಸ್ ಕೀಪರ್ ಆಗಿದ್ದೀನಿ, ಹೌಸ್ ಕೀಪಿಂಗ್ ಮೇಂಟೈನ್ ಮಾಡೋದು. ಸೊ ಈಗ ಈ ತರ ಮಧ್ಯಾಹ್ನ ಟೈಮ್ ಬಂದು ಈ ತರ ಒಂದು ಅನ್ನ ಬಡಿಸೋದು, ಊಟ ಬಡಿಸೋದೆಲ್ಲ ಮಾಡ್ತೀರಾ? ಹೌದು, ಇದು ಸ್ಟಾರ್ಟ್ ಮಾಡಿ 2 ವರ್ಷ ಆಗಿತ್ತು. ಈಗ ಆಗಸ್ಟ್ ಬಂದರೆ ಮತ್ತೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಯಾವತ್ತೂ ನಮ್ಮ ಬಾಸ್ ಯಾವತ್ತೂ ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಾಯಲ್ಲಿ ಬಂದೇ ಇಲ್ಲ. ಬೇಕಾದ್ರೆ ಎಕ್ಸ್ಟ್ರಾ ಅವರು ಸರ್ ಹೇಳೋ ಥರ ಒಂದು ಎಕ್ಸ್ಟ್ರಾ ಸ್ವೀಟ್ಸು ಏನಾದ್ರು ಮಾಡಿಕೊಡಿ ಅಂತ ಹೇಳೋತಾರೆ ಹೊರತು ಸ್ಟಾಪ್ ಮಾಡಿ ಅಂತ ಇದುವರೆಗೂ ಬಂದಿಲ್ಲ. ಅದೇ ಥರ ಅವ್ರ ಫ್ಯಾಮ್ಲಿನೂ ಅಷ್ಟೇ. ಅವರು ಮಿಸ್ಸಸ್ ಮಂಜುಳಾ ಮೇಡಮ್ ಅಂತ, ಆಮೇಲೆ ಅವರು ಮಗನ ಹೆಸರು ಸೂರಜ್ ಅಂತ, ಆಮೇಲೆ ಅವ್ರ ಮಗಳ ಹೆಸರು ಸ್ಮೃತಿ ಮೇಡಮ್ ಅಂತ. ಅವರೆಲ್ಲರೂ ಬಂದು ಅವ್ರದ್ದು ಏನಾದರೂ ಒಂದು ಕಾರ್ಯಕ್ರಮ ಮಾಡಿಸ್ಬೇಕಾದ್ರೆ, ಇಲ್ಲ ಒಂದು ಬರ್ತ್ಡೇ ಏನಾದರೂ ಆದರೂ ಅವರೆಲ್ಲ ಫುಲ್ ಇಡೀ ಫ್ಯಾಮ್ಲಿನೇ ಬಂದು ಬಡಿಸ್ತಾರೆ. ಸೊ ಆ ಥರ ಫಂಕ್ಷನ್ ಇದ್ದಾಗ ಮಾತ್ರ ಬಂದು ಇದು ಮಾಡ್ತಾರೆ, ಬಡಿಸೋದು ಅದೆಲ್ಲ ಮಾಡ್ತಾರೆ, ಬರ್ತಾರೆ. ವೀಕ್ಲಿ ಒನ್ಸೋ 15 ಡೇಸ್ ಒನ್ಸೋ ಬಂದು ಮಾಡ್ತಾರೆ. ಅದ್ರ ಜೊತೆಗೆ ವಿ ಟು ಹ್ಯಾವ್ ಅ ಗೂಸ್ ಬಂಪ್ಸ್ ಲೈಕ್. ಆಮೇಲೆ ಈ ಗಾಂಧಿನಗರಲ್ಲಿ ಈ ಥರ ಯಾರು ಮಾಡೋರು ಯಾರು ಇನ್ನೂ ಒಬ್ಬರು ಕೂಡ ನೋಡಿಲ್ಲ. ಕೆಲವೊಂದು ಪೊಲಿಟಿಷಿಯನ್ಸು ಅವರು ಇದ್ದಾರೆ, ಇದುವರೆಗೂ ಅವ್ರು ಮಾಡೋದು ನಾವು ನೋಡಿಲ್ಲ. ಒನ್ ಟೈಮ್ ಅವ್ರು ಜನಪ್ರತಿನಿಧಿಗಳು, ಜನಕ್ಕೋಸ್ಕರ ಇರೋರು, ಜನ ಸೇವಕರು, ಅವರು ಸೇವಕರು. ಬಟ್ ನಮ್ಮ MD ಯಾವ್ದು ಸೇವಕರು ಇಲ್ಲ. ಬಟ್ ಎಲ್ಲ ಜನರು ತಿನ್ನಿಸ್ಬೇಕು ಅನ್ನೋದು ಒಂದೇ ಇದು ಮಾತ್ರ ಗುರುತು ಮಾತ್ರ ಇಟ್ಕೊಂಡಿದ್ದಾರೆ. ಬಿಕಾಸ್ ಆಫ್ ಕೋವಿಡ್ ಬಂದಾಗ ಎಷ್ಟೋ ಜನ ಅನ್ನ ಇಲ್ಲದೆ ಇದ್ರಂತೆ, ಅದರಿಂದ ಅವರು ಆವಾಗ ಅನ್ಸ್ಕೊಂಡಿದ್ರಂತೆ ಈ ಥರ ಮಾಡಿಸ್ಬೇಕು ಅಂತ. ಈಗ ಅದನ್ನ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಮತ್ತೆ ಕೋವಿಡ್ ಬರ್ತಾ ಇದೆ ಅಂತ ಹೇಳ್ತಾವ್ರೆ. ಸೊ ಜನಕ್ಕೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೋವಿಡ್ ಬಂದ್ರೂ ಬರ್ದೇ ಇದ್ರು ನಮ್ಮ MDಗೆ ಯಾವಾಗ್ಲೂ ದೇವರು ಆಶೀರ್ವಾದ ಕೊಡ್ಲಿ, ಈ ತರ ಕೊಡ್ತಾನೆ ಇರಬೇಕು ಅಂತ ನಮ್ಮ ಆಶೀರ್ವಾದ. ಅದೇ ಈ ಗಾಂಧಿನಗರ್ಗೆ ದ ಬಾಸ್ ನಮ್ಮ ಬಾಸೇ ವೆಂಕಟೇಶ್ ಅಷ್ಟೇ. ಇನ್ಯಾರು ಈ ತರ ಮಾಡೋರು ಇಲ್ಲ, ಮಾಡೋದು ಇಲ್ಲ. ಫ್ಯೂಚರಲ್ಲಿ ಇವರು ಮಾಡಿದ್ದಾರೆ ಇಲ್ಲಿ ತನಕ. ಈ ತರ ದೇವರು ಅವ್ರಿಗೆ ಯಾವಾಗ್ಲೂ ಆಶೀರ್ವಾದ ಕೊಡ್ಲಿ, ಅವ್ರು ಬೇರೆ ಜನರಿಗೆ ಕೊಡ್ತಾ ಇರ್ಬೇಕು ಅಂತ ನಮ್ಮ ಉದ್ದೇಶ ಅಷ್ಟೇ. ನೀವು ಈ ಸೇವೆಯಲ್ಲಿ ಪಾತ್ರಧಾರಿ, ಅಂದ್ರೆ ಸ್ವಲ್ಪ ಏನೋ ಬಡಿಸೋದು ಇಂಥ ಕೆಲಸ ಮಾಡ್ತಾ ಇರ್ತೀರಿ, ಎಷ್ಟು ಖುಷಿ ಅನ್ಸುತ್ತೆ? ಬಹಳ ಖುಷಿ ಸರ್, ತುಂಬಾ ಸಂತೋಷ ಆಗುತ್ತೆ. ನಮ್ಮ ಜಿಯಾನ್ ಹೋಟ್ಲು ಮಾಲೀಕರು ವೆಂಕಟೇಶ್ ಸರ್ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಸರ್. ಇವತ್ತು ನಮಗೆ ಜನ ಎಷ್ಟು ಹೇಳ್ತಾರೆ ಅಂದರೆ ತುಂಬಾನೇ ಹೇಳ್ತಾರೆ, 100 ಕಾಲ ಬಾಳಿ ಬದುಕಲಿ ಅಂತ ಆ ಫ್ಯಾಮಿಲಿಗೆ ಜನೆಲ್ಲ ಹೇಳ್ತಾರೆ ಸರ್. ತುಂಬ ಸಂತೋಷ ಸರ್, ಭಾಳ ಸಂತೋಷ ಆಗುತ್ತೆ. ನಮ್ಮ ಎಲ್ಲೆಲ್ಲಿಂದ ಬಂದು ಎಂತೆಂಥ ಶ್ರೀಮಂತರುಗಳು ಸುಧಾ ಊಟ ಮಾಡ್ಬಿಟ್ಟು ಹೋಗ್ತಾರೆ ಸರ್. ಅವ್ರಿಗೆ ನಮ್ಮದು ಪ್ರಿಯಾಪಟ್ಟಣ, ಮೈಸೂರು ಜಿಲ್ಲೆ, ಸುರಗಳ್ಳಿ ಸರ್ ನಮ್ಮೂರು. ಕೆಲಸ ಮಾಡ್ತಾರೆ. ನಾನು ಇಲ್ಲಿ 4 ವರ್ಷ ಆಯ್ತು ಸರ್ ಮಾಡಕ್ಕೆ ಹಿಡ್ದು. ತುಂಬ ಸಂತೋಷ ಆಯ್ತದೆ, ತುಂಬ ಸಂತೋಷ ಆಗುತ್ತೆ. ಭಾಳ ದೊಡ್ಡ ಕೆಲಸ ಸಹ ಇದು, ತುಂಬ ಬಲಿಷ್ಠವಾದ ಇದು ಕೆಲಸ ಸರ್. ಸುಮ್ಮನೆ ಮಾಡೋಕ್ಕಾಗಲ್ಲ ಸರ್. ಸುಮ್ಮನೆ ಶ್ರೀಮಂತಿಕೆ ಇದ್ರೆ ಸಾಲದು, ಈ ತರ ಒಂದು. ಹೌದು ಸರ್, ತುಂಬ ಶ್ರೀಮಂತಿಕೆ ಇದ್ರು ಯಾರು ಆ ಥರ ಮುನ್ನುಗ್ಗಿ ಈ ಥರ ಅನ್ನದಾನ ಮಾಡೋರು ಯಾರೂ ಇಲ್ಲ ಸರ್. ಹಂಗಾಗಿ ಅವ್ರಿಗೆ 100 ಕಾಲ ಆ ಫ್ಯಾಮಿಲಿಗೆ ಅವ್ರಿಗೆ ಒಳ್ಳೇದು ಮಾಡಲಿ ಸರ್.